ಎಷ್ಟು ಸ್ಪೇಸ್ ಇದೆ ನೋಡಿ ನಮ್ಮ ಉಡುಪಿಯ ಬಸ್ ಸ್ಟ್ಯಾಂಡ್. ಸಾಧಾರಣ ಒಂದು ಎಷ್ಟು ಗಾಡಿ ನಿಲ್ಬಹುದು ಸರ್ ಇಲ್ಲಿ? ಹೋಗ್ಲಿಕ್ಕೆ ಬರ್ಲಿಕ್ಕೆ ಲಿಫ್ಟ್ ಇದೆ. ಇದು ಹೋಗ್ಲಿಕ್ಕೆ ಇದು ಬರ್ಲಿಕ್ಕೆ. ಅದು ಬರ್ಲಿಕ್ಕೆ. ಇವಾಗ ನಾವು ಲಿಫ್ಟ್ ಅನ್ನು ಯೂಸ್ ಮಾಡ್ತಿಲ್ಲ, ಯಾಕೆ ಹೇಳಿದ್ರೆ ಹೌದು ಸರ್, ಟೈಮಿಂಗ್ಸ್ ಎಲ್ಲ ಗಾಡಿ ಟೈಮಿಂಗ್ಸ್ ಇದೆ. ಓಕೆ, ಇಲ್ಲಿ ಬಂದ್ರೆ ಎಲ್ಲ ಗೊತ್ತಾಗುತ್ತೆ. ಪ್ರತಿಯೊಂದು ಬಸ್ಸಿನ ಟೈಮಿಂಗ್ಸ್ ಇಲ್ಲಿದೆ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ತುಂಬಾ ಜನ ಕೇಳ್ತಾ ಇದ್ರು, ಸರ್ ನಿಮ್ಮ ಊರಿನ KSRTC ಬಸ್ ಸ್ಟ್ಯಾಂಡ್ ಅನ್ನು ಒಮ್ಮೆ ತೋರಿಸಿ, ಉಡುಪಿಯ ಬಸ್ ಸ್ಟ್ಯಾಂಡ್ ಯಾವ ತರ ಇದೆ ಅಂತ ಹೇಳ್ತಾ ಇದ್ರು. ಈ ಒಂದು ಸಂಚಿಕೆಯಲ್ಲಿ ನಮ್ಮ ಊರಿನ KSRTC ಬಸ್ ಸ್ಟ್ಯಾಂಡ್ ಅನ್ನು ನಿಮಗೆ ನಾನು ತೋರಿಸ್ತೇನೆ. ಇದು ಎಂಟ್ರೆನ್ಸ್. ಇನ್ನು ಈ ಒಂದು ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು KSRTC ಬಸ್ಸಿನ ಒಬ್ರು ಚಾಲಕರಿದ್ದಾರೆ, ಅವರೊಟ್ಟಿಗೆ ಮಾತಾಡಿಸುವ. ಅವರೇ ಈ ಒಂದು ಸಂಚಿಕೆಯಲ್ಲಿ ಒಳ್ಳೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ. ಅವ್ರು ಯಾರೆಲ್ಲ? ಇವರೇ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಮಾರುತೇಶ್ ಅಂತ. ಊರಲ್ಲಿ ಸರ್ ನಿಮ್ದು? ಸರ್ ಒಂದು ಹುಬ್ಳಿ ಸರ್. ಒಂದು ಹುಬ್ಳಿಯಾ? ಸರ್ ನೀವು ಪ್ರೆಸೆಂಟ್ ಯಾವ ಗಾಡಿಯಲ್ಲಿ ಇದ್ರಿ ಇವಾಗ? ಸರ್ ಈಗ ಪ್ರೆಸೆಂಟ್ ನಾ ಕಾರ್ಕಳ ಲೈನ್ ಮಾಡ್ತಿದ್ದೇನೆ ಈಗ. ಕಾರ್ಕಳ ಗಾಡಿಯಲ್ಲಿ. ತುಂಬಾ ಜನ ಕೇಳ್ತಾ ಇದ್ರು, ಸರ್ ನಮ್ಮ ಒಂದು ಬಸ್ ಸ್ಟ್ಯಾಂಡ್ ಅನ್ನು ತೋರಿಸಿ ಉಡುಪಿ ಅಂತ. ಸರ್ ಹೋಗುವ, ತೋರಿಸುವಲ್ಲ? ತೋರಿಸ ಸರ್, ಇದು ಎರಡು ಸೈಡ್ ಅಲ್ಲಿ ಸಹ ಈ ಏಜ್ ಆದವರಿಗೆಲ್ಲ ಒಳ್ಳೇದು, ಅದ್ರಲ್ಲಿ ಹೋಗ್ಬೋದು. ಹೌದು ಸರ್, ಲಿಫ್ಟ್ ಇದೆ. ಲಿಫ್ಟ್ ಇದೆ. ಹೋಗ್ಲಿಕ್ಕೆ ಬರ್ಲಿಕ್ಕೆ ಲಿಫ್ಟ್ ಇದೆ. ಇದು ಹೋಗ್ಲಿಕ್ಕೆ ಇದು ಬರ್ಲಿಕ್ಕೆ. ಅದು ಬರ್ಲಿಕ್ಕೆ. ಇವಾಗ ನಾವು ಲಿಫ್ಟ್ ಅನ್ನು ಯೂಸ್ ಮಾಡ್ತಿಲ್ಲ, ಯಾಕೆ ಹೇಳಿದ್ರೆ ನಾವು ಸ್ವಲ್ಪ ಯಂಗ್ಸ್ಟರ್ಸ್ ನವರು. ಆದಷ್ಟು ಸ್ಟೆಪ್ಸ್ ಅಲ್ಲಿ ಹೋಗ್ಬೇಕಲ್ವಾ? ಕರ್ಕೊಂಡು ಹೋಗುವ. ಈಗ ನಾವು ಹೋಗ್ತಾ ಇದ್ದೇವೆ. ಒಳಗೆ ಬರ್ಬೇಕಾದ್ರೆ ನೋಡ್ಬೋದು, ಇಲ್ಲೊಂದು ಲೆಫ್ಟ್ ಇದೆ, ಇಲ್ಲೊಂದು ರೈಟ್ ಇದೆ. ಸರ್ ಇದು ಲೆಫ್ಟ್ ಅಲ್ಲಿ ಯಾವ್ದು ಅಲ್ಲ? ಇಲ್ಲ ಯಾವ ಈಚೆ ಹೋಗೋದು, ಆ ಕಡೆ ಹೋಗ್ತದೆ, ಹುಬ್ಳಿ ಸೈಡ್ ಎಲ್ಲ ಹೋಗ್ತದೆ. ಓಕೆ, ಇದೆಲ್ಲ ಕಾರವಾರ. ಓಕೆ, ಇದೆಲ್ಲ ಹುಬ್ಳಿ ಗಾಡಿಯಾ? ಎಲ್ಲ ಹುಬ್ಳಿ. ಇಲ್ಲಿ ಪ್ಲಾಟ್ಫಾರ್ಮ್ ಎಷ್ಟಿದೆ ಸರ್? ಇಲ್ಲಿ ಪ್ಲಾಟ್ಫಾರ್ಮ್ ಒಟ್ಟು 7 ಪ್ಲಾಟ್ಫಾರ್ಮ್ ಇದೆ ಇಲ್ಲಿ. ಓಕೆ, ಇಲ್ಲಿ ಈಚೆ. ಇದು ಸ್ಟಾರ್ಟಿಂಗ್ ಎಲ್ಲ ಇದು ಹೋಗ್ತದೆ, ಹುಬ್ಳಿ ಧಾರವಾಡ ಅದೆಲ್ಲ ಹೋಗ್ತದೆ. ಓಕೆ, ಮತ್ತೆ ಆ ಕಡೆ ಹೋದ್ರೆ ಶಿವಮೊಗ್ಗ, ದಾವಣಗೆರೆ, ಹರಿಹರ ಅದೆಲ್ಲ ಹೋಗ್ತದೆ. ಆ ಕಡೆ ಇದೆಲ್ಲ ಹುಬ್ಳಿ ಪ್ಲಾಟ್ಫಾರ್ಮ್. ಇದೆಲ್ಲ ಹುಬ್ಳಿ? ಹೌದು, ಹುಬ್ಳಿ. ಓಕೆ, ಎಸ್, ನೋಡ್ಬೋದು. ಈ ಕಡೆ ಬಂದ್ರೆ ಎಲ್ಲ ಹುಬ್ಳಿ ಗಾಡಿ. ಭಟ್ಕಳ, ಮುರುಡೇಶ್ವರ, ಕುಮಟಾ. ಓಕೆ, ಹಾಗೇನೆ ಅಂಗಡಿ ಸಹ ಇದೆ ತುಂಬಾನೇ. ಅಂಗಡಿ ಇದೆ ಅಲ್ವಾ? ತಿಂಡಿ ಬೇಕಂತ ಅಂತ ಗೊತ್ತು. ಓಕೆ, ನಂದಿನಿ ಅವರ ಪಾರ್ಲರ್ ಕೂಡ ಇದೆ. ನೋಡ್ಬೋದು ನೋಡಿ, ನಮ್ಮ ಒಂದು ಉಡುಪಿಯ ಒಂದು KSRTC ಬಸ್ ಸ್ಟ್ಯಾಂಡ್ ನೋಡಿ ಎಷ್ಟು ಕ್ಲೀನ್ ಇದೆ ನೋಡಿ, ತುಂಬಾನೇ ನೀಟ್ ಇದೆ. ತುಂಬಾ ಜನ ಕೇಳ್ತಾ ಇದ್ರು, ಅದಕ್ಕೋಸ್ಕರ ನಾನೊಂದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸರ್ ಇದು ಟೈಮಿಂಗ್ಸ್ ಇದು? ಹೌದು ಸರ್, ಟೈಮಿಂಗ್ಸ್ ಎಲ್ಲ ಗಾಡಿ ಟೈಮಿಂಗ್ಸ್ ಇದೆ. ಓಕೆ, ಇಲ್ಲಿ ಬಂದ್ರೆ ಎಲ್ಲ ಗೊತ್ತಾಗುತ್ತೆ. ಪ್ರತಿಯೊಂದು ಬಸ್ಸಿನ ಟೈಮಿಂಗ್ಸ್ ಇಲ್ಲಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮಂಗಳೂರು ವಿಭಾಗ, ಪ್ರತಿಯೊಂದು ಟೈಮಿಂಗ್ಸ್ ಇಲ್ಲಿದೆ. ನಮ್ಮ ಆಭರಣದವರ ಸ್ಪಾನ್ಸರ್. ಹಾಗೇನೆ ಇಲ್ಲಿ ನೋಡ್ಬೋದು ನಮ್ಮ ಉಡುಪಿಯ ಒಂದು ಮ್ಯಾಪ್ ಇದೆ ನೋಡಿ, ಏನೆಲ್ಲ ಇದೆ ಎಲ್ಲ ಇದೆ ನೋಡಿ. ಕಾಪು ಬೀಚ್ ಇದೆ, ಮಲ್ಪೆ ಬೀಚ್, ಸೇಂಟ್ ಮೇರೀಸ್, ಕೃಷ್ಣ ಮಠ, ಮೂಕಾಂಬಿಕಾ ಟೆಂಪಲ್, ಮುರುಡೇಶ್ವರ. ಈ ಕಡೆ ಬಂದರೆ ಕುದುರೆಮುಖ, ಸಾವಿರ ಕಂಬದ ಬಸದಿ, ಆಗುಂಬೆ, ಮಣಿಪಾಲ್ ಎಂಡ್ ಪಾಯಿಂಟ್, ಶೃಂಗೇರಿ, ಶಾರದಾ ಟೆಂಪಲ್, ಧರ್ಮಸ್ಥಳ. ನೋಡ್ಬೋದು ನೋಡಿ, ಇದು ಇಲ್ಲಿಯ ಮ್ಯಾಪ್. ಓಕೆ, ಎಸ್. ನಂತರ ಸರ್ ಈ ಕಡೆ ಇದು ಎಲ್ಲ ಟಾಯ್ಲೆಟ್ ಇಲ್ಲಿ? ಈಚೆ ಎಲ್ಲ ಇದು ಶೌಚಾಲಯ ಇದೆ. ಈಚೆ ಒಂದುಂಟು, ಆಚೆ ಒಂದುಂಟು. ಓಕೆ,
ಇಲ್ಲೊಂದಿದೆ, ಹಾ ಈ ಕಡೆ ಒಂದಿದೆ, ಆ ಕಡೆ ಒಂದಿದೆ, ಈ ಕಡೆ. ಒಟ್ಟಿಗೆ ಎರಡು ಇದೆ. ಓಕೆ ಸರ್, ಈ ಸೈಡ್ ಅಲ್ಲೆಲ್ಲ ಎಲ್ಲಿಗೆ ಹೋಗುವ ಗಾಡಿ ಜಾಸ್ತಿ ಬರುದು? ಈ ಸೈಡ್ ಹೋದ್ರೆ ಇದು ಈಚೆ ಹೋದ್ರೆ ಧರ್ಮಸ್ಥಳ, ಇದೆಲ್ಲ first line ಧರ್ಮಸ್ಥಳ. ಇದೆಲ್ಲ ಹಾ, ಇದು ಉಡುಪಿ ಮತ್ತೆ ಮಂಗಳೂರು. ಧರ್ಮಸ್ಥಳ ಮತ್ತೆ ಉಡುಪಿ ಮಂಗಳೂರು ಎರಡು ಲೈನ್ ಬರ್ತದೆ. ಆಚೆ ಧರ್ಮಸ್ಥಳ, ಆಚೆ ಬೆಂಗಳೂರು, ಮತ್ತೆ ಆ ಕಡೆ ಹೋದ್ರೆ ಶಿವಮೊಗ್ಗ ಎಲ್ಲ ಬರ್ತದೆ. ಆ ಕಡೆ ಓಕೆ, ಚಿಕ್ಕಮಗಳೂರು. ಮೇಲ್ಗಡೆ ಸಹ ಬೋರ್ಡ್ ಸಹ ಇದೆ ಅಲ್ವಾ? ಇಲ್ಲಿ ಗೊತ್ತಾಗದವರಿಗೆ ಇಲ್ಲಿ ಪ್ಲಾಟ್ಫಾರ್ಮ್ ಇದೆ ನೋಡಿ, 2 ಪ್ಲಾಟ್ಫಾರ್ಮ್. ನೈಟ್ ಎಲ್ಲ ಹೆಚ್ಚಾಗಿ ಇಲ್ಲಿ ಸ್ಲೀಪರ್ ಗಾಡಿ, ಸ್ಲೀಪರ್ ಜಾಸ್ತಿನೇ ಗಾಡಿ ಅಲ್ಲ. ಈಗ ಡೇ ಅಲ್ಲ, ಈಗ ಕ್ಲೋಸ್ ಆಗ್ತದೆ. ಸ್ಲೀಪರ್ ಗಾಡಿ ಎಲ್ಲ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುದು? ಸ್ಲೀಪರ್ ಗಾಡಿ 7:30 ಸ್ಟಾರ್ಟ್ ಆಗ್ತದೆ. 7:30 7:30 8 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ. ಸರ್ ಈ ಕಡೆ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಸಹ ಇದೆ ಟಾಯ್ಲೆಟ್ಸ್, ತುಂಬಾನೇ ಕ್ಲೀನ್ ಇದೆ ನೋಡಿ. ನಿಮ್ಗೆ ನಾನು ತೋರಿಸ್ತೇನೆ ನೋಡಿ, ನೀಟ್ ಇದೆ. ಯೂಟ್ಯೂಬರ್ ಇಂಟರ್ವ್ಯೂ ಮಾಡ್ತಿದ್ದಾರೆ ಬಸ್ ಸ್ಟ್ಯಾಂಡ್. ಕಾರ್ಕಳ ಸರ್ ಇದೆಲ್ಲ ಆಗುಂಬೆ ಗಾಡಿಯಾ? ಆಗುಂಬೆ ಇದೆ, ಆಗುಂಬೆ ಶಿವಮೊಗ್ಗ ಎಲ್ಲ ಹೋಗ್ತದೆ. ಓಕೆ, ಶೃಂಗೇರಿ, ಬಾಳೆಹೊನ್ನೂರು. ಓಕೆ, ಇದು ಆಗುಂಬೆ, ಶೃಂಗೇರಿ, ಬಾಳೆಹಣ್ಣು ಅಲ್ಲ ಹೋಗುವ ಗಾಡಿ. ಇಲ್ಲಿ ನೋಡ್ಬೋದು ನೋಡಿ, ಇದರ ಕಲರ್ ಗ್ರೀನ್ ಕಲರ್ ಗಾಡಿ. ಶಿವಮೊಗ್ಗ, ಆಗುಂಬೆ, ಉಡುಪಿ. ಎಸ್, ಈ ಗಾಡಿಯಲ್ಲಿ ಒಂದು ಹೋಗುದಂತ ಹೇಳಿದ್ರೆ ಒಂಥರ ಖುಷಿ ಆಗುತ್ತೆ. ನಾವು ಆಗುಂಬೆ ಎಲ್ಲ ಹೋಗ್ಬೇಕಾದ್ರೆ ಕರೂರು ರೋಡಲ್ಲಿ ಎಷ್ಟು ಚೆನ್ನಾಗಿ ಓಡಿಸ್ತಾರೆ ಗೊತ್ತಾ ಇವರು. ನೋಡ್ಬೋದು ನೋಡಿ, ಇದೆಲ್ಲ ಆಗುಂಬೆ ಸಾರಿಗೆ. ಎಷ್ಟು ಸ್ಪೇಸ್ ಇದೆ ನೋಡಿ ನಮ್ಮ ಉಡುಪಿಯ ಬಸ್ ಸ್ಟ್ಯಾಂಡ್. ಸಾಧಾರಣ ಒಂದು ಎಷ್ಟು ಗಾಡಿ ನಿಲ್ಬೋದು ಸರ್ ಇಲ್ಲಿ? ಸಾಧಾರಣ ಒಂದು ಮಿನಿಮಮ್ ಒಂದು 50 ಗಾಡಿವರೆಗೂ ನಿಲ್ಬೋದು. ತುಂಬಾ ದೊಡ್ಡದಿದೆ, 50 ಗಾಡಿ ನಿಲ್ಬೋದು. ನಿಲ್ಬೋದು. ನೋಡ್ಬೋದು ನೋಡಿ, ಒಂದು 50 ಗಾಡಿ ಆರಾಮ್ಸೆ ನಿಲ್ಬೋದು. ಇದು ಹೊಸದಾಗಿ ಒಂದು ಓಪನ್ ಆದದ್ದು. ಹೊಸದಂತ ಹೇಳಿದ್ರೆ ಒಂದು ಎಷ್ಟು, ಒಂದು 10 ವರ್ಷ ಆಯ್ತಾ ಓಪನ್ ಆಗಿ? ಓಪನ್ ಆಗಿಲ್ಲ, ಒಂದು 2 ವರ್ಷ ಆಗ್ಬೋದು ಅಷ್ಟೇ. 2 ವರ್ಷ ಅಲ್ಲ? ಮೊದಲು ಅಲ್ಲಿ ಓಲ್ಡ್ ಇನ್ನೊಂದು ಬಸ್ ಸ್ಟ್ಯಾಂಡ್ ಇತ್ತು. ಓಕೆ, ಅಲ್ಲಿ ಇತ್ತು. ಹೀಗಾಗಿ ಒಂದು 2 ವರ್ಷ ಆಯ್ತು. 2 ವರ್ಷ ಆಯ್ತು ಇದು ಒಂದು ಇಲ್ಲಿ ಆಗಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮೊಟ್ಟಿಗೆ ಈ ಒಂದು ವಿಡಿಯೋದಲ್ಲಿ ಬಂದು ಜನಗಳಿಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಫ್ರೀ ಇರುವಾಗೆಲ್ಲ ನಮ್ಮ ಚಾನಲ್ ನೋಡ್ತೀರಾ ನೀವು? ನೋಡ್ತೇನೆ ಸರ್, ನೋಡ್ತೇನೆ ಸರ್. ಯಾಕೆ ಹೇಳಿದ್ರೆ ನಾನು ಬಂದ ತಕ್ಷಣ ನೀವು ಹೇಳಿದ್ರಿ ಮದನ್ ಮಣಿಪಾಲ್ ಅಲ್ಲ ನೀವು ಅಂತ. ತುಂಬಾ ಖುಷಿ ಆಯ್ತು ಸರ್. ಹೀಗೇನೆ ನಿಮ್ಮೆಲ್ಲ ಸಪೋರ್ಟ್ ನನ್ನ ಮೇಲೆ ಇರ್ಲಿ ಯಾವತ್ತಿಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಇನ್ನಷ್ಟು ಹೊಸ ಹೊಸ ವ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಿಮ್ಮ ಯಾವುದೇ ಒಂದು ರಿಕ್ವೆಸ್ಟ್ ವ್ಲಾಗ್ ಇದ್ರೆ ನನಗೆ ಕಮೆಂಟ್ ಮಾಡಿ ಹಾಕಿ. ನಾನು ಖಂಡಿತವಾಗ್ಲೂ ಸಾಧ್ಯವಾದ್ರೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಇನ್ಫಾರ್ಮೇಶನ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ನ. ಟೇಕ್ ಕೇರ್, ಬಾಯ್ ಬಾಯ್.